ಹಾಯ್ ಹಲೋ ವೆಲ್ಕಮ್ ಟು ಅನು ಕ್ರಿಯೇಷನ್. ಇವತ್ತು ಒಂದು ಮದುವೆ ಹುಡುಗಿದು ಧಾರೆ ಮುಹೂರ್ತ ಸ್ಯಾರಿ, ಅದಕ್ಕೆ ಒಂದು ಹೊಸ ಡಿಸೈನ್ ಹೇಳಿದ್ರು ಕಸ್ಟಮರು. ಅದಕ್ಕೆ 8 ಎಳೆ ದಾರ ವೈಟ್ ಕಲರ್ ತೊಗೊಂಡಿದ್ದೀನಿ. 8 ಎಳೆ ದಾರ ಸುತ್ಕೊಂಡು ತಗೋಬೇಕು. ಮತ್ತು 10.7 mm ಕ್ರೋಶ ನೀಡಲು, ಮತ್ತು ಈ ಥರ ರಿಂಗ್ ಬೀಡು ಮತ್ತು ಈ ರೌಂಡ್ ಬೀಡು ತೊಗೊಂಡಿದ್ದೀನಿ. ಮಾಡೋದು ತೋರಿಸ್ತೀನಿ ಬನ್ನಿ. ಈ ಥರ ಹಾಕ್ಕೊಂಡು ಹೀಗೆ ಇಲ್ಲಿ ಒಂದು 2 ಗಂಟೆ ಹಾಕೋಬೇಕು. ಫಸ್ಟ್ ಫಸ್ಟ್ 2 ಗಂಟೆ ಹಾಕೊಂಡು ಲೆಫ್ಟ್ ಹ್ಯಾಂಡಲ್ಲಿ ಈ ಥರ ಸುತ್ತಿ, ಇಲ್ಲಿ ಕಾಣಿಸುತ್ತಲ್ಲ ಈ ಗಂಟು ಹಾಕಿರ್ತೀವಲ್ಲ, ಈ ಗಂಟು ಹತ್ರ ಇಲ್ಲಿ ಈಗ ತಗೊಂಡು ಇಲ್ಲಿ ಸೂಜಿ ಮೇಲೆ ದಾರ ತಗೋಬೇಕು. ತಗೊಂಡಾದ್ಮೇಲೆ ಈ ಥರ ತಗೊಂಡು ಒಂದು ನಾಟ್ ಹಾಕೋಬೇಕು. ಮತ್ತೆ ಸೂಜಿ ಮೇಲೆ ದಾರ ತಗೊಂಡು ಈ ಬೀಡ್ ಒಳಗಡೆ ಇದು ಮಾಡಿ ಒಂದು ಡಬಲ್ ಕ್ರೋಶೆ ಕಂಬಗಳು ಮಾಡ್ತಾ ಕಂಟಿನ್ಯೂ ಮಾಡಬೇಕು. ಈಗ ಈ ದಾರನ ಮಧ್ಯದಲ್ಲಿ ತಗೋಬೇಕು. ಈಗ ಫಸ್ಟು ನಾಟ್ ಹಾಕಿರ್ತೀವಲ್ಲ ಅದ್ರ ಮಧ್ಯದಲ್ಲಿ ಈಗ ಈ ಥರ ಹಾಕ್ಕೊಂಡ್ರೆ ಬರುತ್ತೆ. ಹೀಗೆ ಸ್ವಲ್ಪ ಕಂಟಿನ್ಯೂ ಮಾಡೋವರೆಗೂ 2 ದಾರ ಒಂದು ಸೂಜಿ ಮೇಲೆ ಈ ಥರ ದಾರ ತಗೊಂಡು, ಸೂಜಿ ಮೇಲೆ ದಾರ ತಗೊಂಡಾದ್ಮೇಲೆ ಈಗ ಹಿಂದೆಯಿಂದ ಬ್ಯಾಕ್ ಸೈಡಿಂದ ದಾರನ ಈಗ ತಗೊಂಡು ಹೀಗೆ 2 ದಾರ ಒಂದು ಈ ಥರ ಫುಲ್ಲು ಬೀಡ್ ಫುಲ್ಲು ಮಾಡ್ಕೋಬೇಕು. ಹೀಗೆ ಆದಮೇಲೆ ಇವಾಗ ಹಿಂಗೆ ಸ್ವಲ್ಪ ಹಾಕ್ಕೊಂಡು ಈ ಬ್ಯಾಕ್ ಸೈಡಲ್ಲಿ ಈ ದಾರ ಇರುತ್ತಲ್ಲ ಇದನ್ನು ಕಟ್ ಮಾಡ್ಕೋಬೇಕು. ಸ್ವಲ್ಪ ಬಿಟ್ಟು ಕಟ್ ಮಾಡಿಕೊಂಡು ಮತ್ತೆ ಸೂಜಿ ಮೇಲೆ ದಾರ ತಗೊಳ್ಳಿ. ಹೀಗೆ ಈ ಥರ 2 ದಾರ ಒಂದು ಈ ಥರ ಮಾಡಬೇಕು. ಡಬಲ್ ಕ್ರೋಶೆ ಕಂಬ ಇದು. ಹೀಗೆ ಇದು ತುಂಬ ಚೆನ್ನಾಗಿ ಬರುತ್ತೆ ಡಿಸೈನು. ಸ್ಯಾರಿ ಫುಲ್ಲು ಮಾಡ್ತೀನಿ. ಇದನ್ನು ಸ್ಯಾರಿ ಫುಲ್ಲು ಮಾಡಿ ತೋರಿಸ್ತೀನಿ. ಮತ್ತು ಯಾರ್ಯಾರೆಲ್ಲ ವಿಡಿಯೋ ಸಬ್ಸ್ಕ್ರೈಬ್ ಆಗದೆ ವಿಡಿಯೋ ನೋಡ್ತೀರೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್. ಇದು ಫುಲ್ಲು ಮಾಡ್ತೀನಿ. ಮತ್ತು ಯಾರ್ಯಾರೆಲ್ಲ ಈ ವಿಡಿಯೋಸ್ ನೋಡ್ತಾ ಇದ್ದೀರೋ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗದೆ ವಿಡಿಯೋ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಆಗಿ ವಿಡಿಯೋ ನೋಡಿ. ಈ ವಿಡಿಯೋ ಇಷ್ಟ ಆದರೆ ಈ ಡಿಸೈನು ಚೆನ್ನಾಗಿದ್ರೆ ಹೇಗಿದೆ ಅಂತ ಕಮೆಂಟ್ ಮಾಡಿ. ಇದು ಬೀಡ್ ಫುಲ್ಲು ಬರಬೇಕು. ಮತ್ತೆ ತಿರ್ಗಾ ಇದು ಇನ್ನೂ ಒಂದು ಸ್ಟೆಪ್ ಕೂಡ ಬರುತ್ತೆ. ಹೀಗೆ ಬೀಡ್ ಫುಲ್ಲು ರೌಂಡ್ಗೆ ಬರೋ ಥರ ಮಾಡ್ಕೋಬೇಕು.
ಥರ ನೋಡಿ ಬೀಡ್ ಫುಲ್ಲು ಮಾಡ್ಕೋಬೇಕು. ಮಾಡ್ಕೊಂಡಾದ್ಮೇಲೆ ಇಲ್ಲಿ ನೋಡಿ ಫಸ್ಟು ಸ್ಟಾರ್ಟ್ ಮಾಡಿರ್ತೀವಲ್ಲ, ಒಂದು ಡಬಲ್ ಕ್ರೋಶೆ ಕಂಬ ಫಸ್ಟ್ ಕಂಬ ಹಾಕಿರ್ತೀವಲ್ಲ, ಆ ಕಂಬದ ಚೈನ್ ಮೇಲ್ಗಡೆ ಈ ಚೈನ್ಸ್ ಕಾಣುತ್ತಲ್ಲ ಅದರಲ್ಲಿ ಮೇಲ್ಗಡೆ ಆ ಕಂಬದ ಚೈನಲ್ಲಿ ಮತ್ತೆ ಲಾಕ್ ಮಾಡ್ಕೋಬೇಕು. ಲಾಕ್ ಮಾಡಿಕೊಂಡು ಈ ಥರ ಎಲ್ಲಿ ಲಾಕ್ ಮಾಡಿರ್ತೀವಿ ಅಂತಲೇ ಮತ್ತೆ ಫಸ್ಟ್ ಸ್ಟಾರ್ಟ್ ಎಲ್ಲಿ ಮಾಡಿರ್ತೀವಿ ಅಂತ ಗೊತ್ತಾಗಲ್ಲ, ಆ ಥರ ಲಾಕ್ ಮಾಡ್ಕೋಬೇಕು. ಲಾಕ್ ಆದಮೇಲೆ ಇವಾಗ ಬೀಡ್ ಹಾಕ್ಕೋಬೇಕು. ಇದು ಈ ಥರ ಸ್ಮಾಲ್ ಸೈಜ್ ಬೀಡು. ಫಸ್ಟು ಬೀಡ್ ಹಾಕ್ಕೊಂಡ್ಮೇಲೆ ಮತ್ತೆ ಸೂಜಿ ಮೇಲೆ ದಾರ ತೊಗೋಬೇಕು. ಸೂಜಿ ಮೇಲೆ ದಾರ ತೊಗೊಂಡು ನೋಡಿ ಕಾಣಿಸ್ತಾ ಇದೆ ಅಲ್ವಾ, ಇಲ್ಲಿ ಈ ಚೈನ್ಸ್ ಕಾಣುತ್ತಲ್ಲ, ಈ ಚೈನ್ ಪಕ್ಕದಲ್ಲಿ ಅದು ಒಂದು ಆಗ್ತಾ ಇದ್ದಂಗೆ ಮತ್ತು ಒಂದಾದ್ಮೇಲೆ ಒಂದು ಗ್ಯಾಪ್ ಕಾಣಿಸ್ತಾ ಹೋಗುತ್ತೆ ನೋಡಿ. ಇಲ್ಲಿ ಗ್ಯಾಪ್ ಕಾಣಿಸುತ್ತಲ್ಲ, ಈ ಗ್ಯಾಪಿಗೆ ಮತ್ತೊಂದು ಲಾಕ್ ಮಾಡಬೇಕು. ಹೀಗೆ ಬೀಡ್ ಫುಲ್ಲು ಈ ಥರ ಇದರಲ್ಲೂ ಡಬಲ್ ಕ್ರೋಶೆ ಕಂಬನೇ ಮಾಡಬೇಕು. ಡಬಲ್ ಕ್ರೋಶೆಟ್ ಕಂಬ ಮಾಡಿಕೊಂಡು ಹೀಗೆ ನೋಡಿ ಈ ಥರನೇ ಬೀಡು ಅರ್ಧದವರೆಗೂ ಮಾಡ್ಕೋಬೇಕು. ಅರ್ಧದವರೆಗೂ ಮಾಡಿಕೊಂಡು ಈ ಬೀಡ್ ಹಾಕುವಾಗಲೂ ಅಷ್ಟೇ, ಫಸ್ಟು ನಾವು ಡಬಲ್ ಕ್ರೋಶೆ ಹೇಗೆ ಮಾಡಿರ್ತೀವೋ ಇವಾಗಲೂ ಕೂಡ ಡಬಲ್ ಕ್ರೋಶೆ ಕಂಬನೇ ಮಾಡ್ಕೋಬೇಕು. ಡಬಲ್ ಕ್ರೋಶೆ ಕಂಬ ಮಾಡಿಕೊಂಡು ಹೀಗೆ ಅರ್ಧ ಮಾಡ್ಕೊಂಡಾದ್ಮೇಲೆ ಇನ್ನೊಂದು ಲಾಸ್ಟಲ್ಲಿ ಈ ಲಾಸ್ಟ್ ಒನ್ನಲ್ಲಿ ನಾನು ಸೂಜಿ ಮೇಲೆ ದಾರ ತೊಗೊಂಡು ಈ ಕಡೆ ಹಿಂಗೆ ಸ್ಟಾರ್ಟ್ ಮಾಡುವಾಗ ಬೀಡು ಹಾಕಿ ಸೂಜಿ ಮೇಲೆ ದಾರ ಫಸ್ಟ್ ಬೀಡಲ್ಲಿ ಸೂಜಿ ಮೇಲೆ ದಾರ ಹಾಕಿಲ್ಲ, ಅದೇ ಥರ ಇಲ್ಲೂ ಕೂಡ ಈ ಥರ ಸೂಜಿ ಮೇಲೆ ದಾರ ಹಾಕೋಲ್ಲ, ಹಾಗೇ ಲಾಕ್ ಮಾಡ್ತೀನಿ. ಪಕ್ಕದ ಚೈನಲ್ಲಿ ಲಾಕ್ ಮಾಡಿ ಎಂಡ್ ಮಾಡೋದು ತೋರಿಸ್ತೀನಿ. ಇಲ್ಲಿ 2 ಚೈನ್ ಹಾಕ್ಬಿಟ್ಟು ಕಟ್ ಮಾಡಬೇಕು. ಈ ಥರ ಕಟ್ ಮಾಡಿಕೊಂಡು ಸೂಜಿ ಈ ಥರ ತೆಗೆದ್ರೆ ಇಲ್ಲಿ ಲಾಕ್ ಆಗುತ್ತೆ. ಲಾಕ್ ಆಗಿದ್ದನ್ನ ಇದಕ್ಕೆ ಸ್ವಲ್ಪ ಗ್ಲೂ ಗಮ್ ಹಾಕ್ಬಿಟ್ಟು ಈ ಥರ ಬ್ಯಾಕ್ ಸೈಡ್ಗೆ ಸ್ಟಿಪ್ ಮಾಡಬೇಕು. ಹೀಗೆ ಈ ಥರ ಬ್ಯಾಕ್ ಸೈಡ್ಗೆ ಸ್ಟಿಪ್ ಮಾಡಿ ಈ ಥರ ರೆಡಿ ಮಾಡ್ಕೋಬೇಕು. ನೋಡಿ ಈ ಥರ ಗಮ್ ಹಾಕಿ ಬ್ಯಾಕ್ ಸೈಡಿಗೆ ಸ್ಟಿಪ್ ಮಾಡಿ ಈ ಥರ ಬ್ಯಾಕ್ ಸೈಡ್ಗೆ ಸ್ಟಿಪ್ ಮಾಡಬೇಕು ಗಮ್ ಹಾಕಿ. ಹೀಗೆ ನೋಡಿ ನಾನು ಇದನ್ನು ಒಂದು ಸ್ಯಾರಿಗೆ ಒಂದು 14 ಅಥವಾ 15 ರೆಡಿ ಮಾಡ್ಕೋಬೇಕು. ನಾನು 15 ರೆಡಿ ಮಾಡ್ಕೊಂಡಿದ್ದೀನಿ. ಮತ್ತು ಗ್ರೀನ್ ಕಲರು ರೆಡಿ ಮಾಡಿ ಮತ್ತು ಸ್ಯಾರಿಗೆ ಅಟ್ಯಾಚ್ ಮಾಡೋದನ್ನ ತೋರಿಸ್ತೀನಿ ನೋಡಿ. ಈ ಥರ ಎಲ್ಲ ರೆಡಿ ಮಾಡ್ಕೊಂಡಿದ್ದೀನಿ ನಾನು, 2 ಕಲರಲ್ಲಿ ಈ ಥರ ರೆಡಿ ಮಾಡ್ಕೊಂಡಿದ್ದೀನಿ. ರೆಡಿ ಮಾಡಿ ಇಟ್ಕೊಂಡು ಈಗ ಸ್ಯಾರಿಗೆ ಇದನ್ನು ಆ್ಯಡ್ ಮಾಡೋಣ. ಸೇಮ್ ಮಾಮೂಲಿ 8 ಎಳೆ ದಾರ ತೊಗೋಬೇಕು. 8 ಎಳೆ ದಾರ ತೊಗೊಂಡು ಸೇಮ್ 8 ಎಳೆ ದಾರನ 8 ಎಳೆ ದಾರ ನಾವು ಇದನ್ನು ರೆಡಿ ಮಾಡ್ಕೊಂಡಿದ್ವಲ್ಲ ಅದೇ ಥರನೇ 8 ಎಳೆ ದಾರ ತೊಗೊಂಡು ಬಟ್ಟೆಗೆ ನೀಡಲ್ ಚುಚ್ಚಿ ಹಿಂದೆಯಿಂದ ಬ್ಯಾಕ್ ಸೈಡಿಂದ ದಾರ ತೊಗೋಬೇಕು. ದಾರ ತೊಗೊಂಡು ಹೀಗೆ ಫಸ್ಟು 2 ಟೈಮ್ ಲಾಕ್ ಮಾಡ್ಕೋಬೇಕು. ಫಸ್ಟು 2 ಟೈಮ್ ಲಾಕ್ ಮಾಡ್ಕೊಂಡಾದಮೇಲೆ ಒಂದು ಚೈನ್ ಹಾಕಿ ಸೂಜಿ ಮೇಲೆ ದಾರ ತೊಗೊಂಡು ನಾವು ಲಾಕ್ ಮಾಡಿದ್ವಲ್ಲ ಅದ್ರ ಪಕ್ಕದಲ್ಲೇ ಒಂದು ಡಬಲ್ ಕ್ರೋಶೆ ಕಂಬ ಮಾಡ್ಕೋಬೇಕು. ಮಾಡಿಕೊಂಡು ಮತ್ತು ಸ್ಮಾಲ್ ಸೈಜ್ ಬೀಡು ಈ ಥರದ್ದು ಸ್ಮಾಲ್ ಸೈಜ್ ಬೀಡನ್ನು ಒಂದು ಚೈನ್ ಹತ್ರ 2 ಚೈನ್ ಹಾಕ್ಬಿಟ್ಟು ಹಾಕ್ಕೋಬೇಕು. ಸಾರಿ 2 ಚೈನ್ ಅಲ್ಲ, ಒಂದು ಕಂಬ ಹಾಕಿದ್ದೀವಲ್ಲ 2 ಕಂಬ ಮತ್ತು 1 ಮಣಿ ಮತ್ತು 2 ಕಂಬ ಹಾಕ್ಕೋಬೇಕು. ನಾನಿಲ್ಲಿ ಫಸ್ಟು ಇದನ್ನು ಹಾಕಿದ್ದೀನಲ್ವ, ಹಂಗಾಗಿ ಒಂದು ಕಂಬಕ್ಕೆ ಇನ್ನೊಂದು ಮಣಿ ಹಾಕಿ ಮತ್ತು ಅದು ಇನ್ನೊಂದಕ್ಕೆ ಡಬಲ್ ಕ್ರೋಶೆ ಕಂಬ ಸೂಜಿ ಮೇಲೆ ದಾರ ತಗೊಂಡು ಹೀಗೆ
ಮತ್ತು ಇನ್ನೊಂದು ಕಂಬ ಮಾಡ್ಕೋಬೇಕು. ಈ ಥರ ಮಾಡಿಕೊಂಡು 2 ಚೈನ್ ಹಾಕ್ಕೋಬೇಕು. ಹೀಗೆ 2 ಚೈನ್ ಹಾಕಿ ಸೂಜಿ ಮೇಲೆ ದಾರ ತಗೊಂಡು ಮತ್ತು ಈ ಥರ ಈಗ ಇಟ್ಕೋಬೇಕು. ಅದು ಎಲ್ಲಿಗೆ ಬರುತ್ತೋ ಅಲ್ಲಿ ನೋಡಿಕೊಂಡು ಮತ್ತೆ ಬ್ಯಾಕ್ ಸೈಡಿಂದ ದಾರ ತಗೋಬೇಕು. ಇನ್ನು 2 ದಾರ ಒಂದು 2 ದಾರ ಒಂದು, ಹೀಗೆ ಡಬಲ್ ಕ್ರೋಶೆ ಕಂಬ ಮಾಡಿಕೊಂಡು ಮತ್ತೆ ಇನ್ನೊಂದು ಕಂಬ ಮಾಡ್ಕೋಬೇಕು. ಸೇಮ್ ಅದೇ ಥರನೇ ಇನ್ನೊಂದು ಕಂಬ ಮಾಡ್ಕೋತೀನಿ. ಮಾಡಿಕೊಂಡು ಇವಾಗ ಒಂದು ಸ್ಮಾಲ್ ಸೈಜ್ದು ಬೀಡ್ ಹಾಕೋಬೇಕು. ಸ್ಮಾಲ್ ಸೈಜ್ ಬೀಡು ಹೀಗೆ ಈ ಥರ ಹಾಕ್ಕೊಂಡು ಇವಾಗ ಇವು ರೆಡಿ ಮಾಡ್ಕೊಂಡಿದ್ದೀನಲ್ಲ ಇವನ್ನ ಬಟ್ಟೆಗೆ ಆ್ಯಡ್ ಮಾಡ್ಕೊಳ್ಳೋಣ. ಇದನ್ನು ಸಪ್ರೇಟ್ ಕೂಡ ಇದ್ರ ನಾವು ಉಕ್ಸುಕಾಜ ಎಮ್ಮಿಂಗ್ ಮಾಡ್ತೀವಲ್ಲ ಆ ಸೂಜಿಯಿಂದ ಡೈರೆಕ್ಟಾಗಿ ಆ್ಯಡ್ ಮಾಡ್ಕೋಬೋದು. ಇದಕ್ಕೆ ಈ ಥರ ಆ್ಯಡ್ ಮಾಡಿದ್ರೆ ಇನ್ನೂ ಚೆನ್ನಾಗಿ ಕಾಣಿಸುತ್ತೆ ಅಂತ. ಮತ್ತು ನೋಡಿ ನಾವಿಲ್ಲಿ ಚೈನ್ ಹಾಕಿದ್ದೀವಲ್ಲ ಇದು ರೌಂಡ್ಗೆ ಇದರಲ್ಲಿ ಕೌಂಟ್ ಮಾಡ್ಕೋಬೇಕು. ಕೌಂಟ್ ಮಾಡಿಕೊಂಡು ಕರೆಕ್ಟಾಗಿ ಮಿಡಲ್ಗೆ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಆ್ಯಡ್ ಮಾಡಬೇಕು. 1 2 3 4 5 6 7 8 9 10 11 12 13 14 15 ಇದೆ. ಅದು ಕರೆಕ್ಟಾಗಿ ಆ ಕಡೆ ಅರ್ಧ ಈ ಕಡೆ ಅರ್ಧ ಬರೋ ಹಾಗೆ ಕರೆಕ್ಟಾಗಿ ಮಧ್ಯಕ್ಕೆ ಕೌಂಟ್ ಮಾಡಿ ತಗೊಂಡು ಹೀಗೆ ಮತ್ತೆ ಇಲ್ಲಿ ಎರಡನ್ನು ಲಾಕ್ ಮಾಡಿ ಇವಾಗ ನೋಡಿ ಈ ದಾರ ಇದೆಯಲ್ಲ ಈ ಕಡೆ ಮತ್ತು ಈ ಕಡೆ ಬಿಟ್ಟು ಈ ಮಿಡಲಲ್ಲಿ ತಗೋಬೇಕು. ಬ್ಯಾಕ್ ಸೈಡಿಂದ ತಗೋಬಾರ್ದು. ಈ ಮಧ್ಯದಲ್ಲಿ ಈ ಥರ ತಗೊಂಡು ಇಲ್ಲಿ ಲಾಕ್ ಮಾಡ್ಕೋಬೇಕು. ಇಲ್ಲಿ ಲಾಕ್ ಮಾಡಿ ಆದಮೇಲೆ ಮತ್ತೆ ಸೂಜಿ ಮೇಲೆ ದಾರ ತಗೊಂಡು ಅದು ಎಲ್ಲಿಗೆ ಬರುತ್ತೋ ಅಲ್ಲಿಗೆ ನೋಡಿಕೊಂಡು ಒಂದು ಕಂಬ ಮಾಡ್ಕೋಬೇಕು. ಈ ಥರ ಒಂದು ಕಂಬ ಮಾಡಿಕೊಂಡು ಮತ್ತೆ ಇನ್ನೊಂದು ಕಂಬ ಮತ್ತೆ 2 ಚೈನ್ ಹಾಕ್ಕೊಂಡು ಸೂಜಿ ಮೇಲೆ ದಾರ ತಗೊಂಡು ಈ ಥರ ನೋಡಿ ಈ ಥರ ಬರಬೇಕದು. ಈ ಥರ ಬರೋ ಥರ ಹಾಕ್ಕೊಂಡು ಮಾಡಿಕೊಂಡು ಸ್ಯಾರಿ ಫುಲ್ಲು ಮಾಡ್ಕೊಳ್ಳೋಣ. ನೋಡಿ ಫೈನಲಿ ಈ ಥರ ಬಂದಿದೆ. ನೀವು ನಿಮ್ಮ ಸ್ಯಾರಿಗಳಿಗೆ ಮಾಡಿ ಆಮೇಲೆ ಔಟ್ಫುಟ್ ಯಾವ ಥರ ಬಂದಿದೆ ಅಂತ ಕಮೆಂಟ್ ಮಾಡಿ. ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗದೆ ವಿಡಿಯೋ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಆಗಿ ವಿಡಿಯೋ ನೋಡಿ. ಬಾಯ್. ಥ್ಯಾಂಕ್ ಯು.